ಚುನಾವಣಾ ಆಯೋಗ ಮತ್ತೊಂದು ಸಂಚಲನ ಸೃಷ್ಟಿ ಮಾಡುವುದಕ್ಕೆ ಮುಂದಾಗಿದೆ. ವೋಟರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವುದಕ್ಕೆ ನಿರ್ಧರಿಸಿದೆ. ಇದರಿಂದ ದೊಡ್ಡ ಬದಲಾವಣೆ ಕೂಡ ಆಗಲಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಅಕ್ರಮ ಮತದಾರರಿಗೆ ಎಲೆಕ್ಷನ್ ಕಮಿಷನ್ ಶಾಕ್. ವೋಟರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್. ಇತ್ತೀಚೆಗೆ ವಿರೋಧ ಪಕ್ಷಗಳು ಮತದಾರರ ಪಟ್ಟಿ ಬಗ್ಗೆ ಭಾರೀ ಅನುಮಾನವನ್ನ ವ್ಯಕ್ತಪಡಿಸಿದ್ವು. ಅಕ್ರಮ ಎಸಗಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೆದ್ದಿದೆ ಎಂದಿದ್ವು. ಇದೀಗ ಚುನಾವಣಾ ಆಯೋಗ ಕಠಿಣಾತಿ ಕಠಿಣ ನಿಯಮವೊಂದನ್ನು ಜಾರಿ ಮಾಡಲು ಮುಂದಾಗಿದೆ. ಅದೇ ವೋಟರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಉನ್ನತ ಸರ್ಕಾರಿ ಅಧಿಕಾರಿಗಳು ಮತ್ತು ಆಧಾರ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಆಧಾರ್ ಅನ್ನ ಮತದಾರರ ಫೋಟೋ ಗುರುತಿನ ಚೀಟಿಯೊಂದಿಗೆ ಲಿಂಕ್ ಮಾಡಲು ನಿರ್ಧರಿಸಿದ್ದಾರೆ. ವೋಟರ್ ಐಡಿ ಆಧಾರ್ ಲಿಂಕ್. ವೋಟರ್ ಐಡಿ ಆಧಾರ್ ಲಿಂಕ್ನಿಂದ ಹಲವು ಲಾಭಗಳಿವೆ. ಹಲವು ಚುನಾವಣಾ ಅಕ್ರಮಗಳಿಗೆ ಬ್ರೇಕ್ ಬೀಳುತ್ತೆ. ನಕಲಿ ಮತದಾರರನ್ನ ಸುಲಭವಾಗಿ ಪತ್ತೆ ಹಚ್ಚಬಹುದು. ಮತದಾರರ ಪಟ್ಟಿಯಲ್ಲಿ ಇರುವವರನ್ನ ಗುರುತಿಸಬಹುದು. ಹೆಚ್ಚುವರಿ ವೋಟರ್ ಐಡಿ ಇದ್ರೆ ಪತ್ತೆ ಹಚ್ಚಬಹುದು. ಮತದಾನ ಕ್ರಾಂತಿ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಕ್ರಾಂತಿಕಾರಿ ನಿರ್ಧಾರ ಕೈಗೊಳ್ಳಲಾಗಿದೆ. ಆಧಾರ್ ವೋಟರ್ ಐಡಿ ಲಿಂಕ್ ಕಡ್ಡಾಯಗೊಳಿಸಲಾಗುತ್ತೆ. ಒಬ್ಬನ ಹೆಸರಿನಲ್ಲಿ 2 ಐಡಿಗಳು ಇರುತ್ತವೆ. ಬೇರೆ ಬೇರೆ ಕ್ಷೇತ್ರ ಮತದಾರರ ಚೀಟಿ ಇರುತ್ತದೆ. ಆಧಾರ್ ವೋಟರ್ ಐಡಿ ಲಿಂಕ್ ಆದ್ರೆ 2 ವೋಟರ್ ಐಡಿಗೆ ಬ್ರೇಕ್ ಬೀಳುತ್ತೆ. ಶೀಘ್ರವೇ ಪಶ್ಚಿಮ ಬಂಗಾಳ, ಬಿಹಾರ್ ಎಲೆಕ್ಷನ್ ಇದೆ. 2 ರಾಜ್ಯಗಳು ಬಾಂಗ್ಲಾದೇಶಕ್ಕೆ ಹೊಂದಿಕೊಂಡಿವೆ. ಅಪಾರ ಪ್ರಮಾಣದ ವಲಸಿಗರು ನುಸುಳಿ ಬರ್ತಾರೆ. ಅಕ್ರಮ ವಲಸಿಗರಿಗೆ ಆಧಾರ್ ಕಾರ್ಡ್ ಸಿಗುತ್ತದೆ. ಅಂತಹ ನಕಲಿ ವೋಟರ್ ಐಡಿಗಳಿಗೆ ಬ್ರೇಕ್ ಬೀಳುತ್ತದೆ. ಶೀಘ್ರವೇ ಚುನಾವಣಾ ಆಯೋಗ ವೋಟರ್ ಐಡಿ ಆಧಾರ್ ಲಿಂಕ್ ಕೆಲಸಕ್ಕೆ ಕೈ ಹಾಕಲಿದೆ. ಇದು ಭಾರತದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸುವುದಂತೂ ಪಕ್ಕ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೇಂದ್ರ ಚುನಾವಣಾ ಆಯೋಗ ಮತ್ತೊಂದು ಸಂಚಲನ ಸೃಷ್ಟಿ ಮಾಡುವುದಕ್ಕೆ ಮುಂದಾಗಿದೆ. ವೋಟರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವುದಕ್ಕೆ ನಿರ್ಧರಿಸಿದೆ. ಇದರಿಂದ ದೊಡ್ಡ ಬದಲಾವಣೆ ಕೂಡ ಆಗಲಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಅಕ್ರಮ ಮತದಾರರಿಗೆ ಎಲೆಕ್ಷನ್ ಕಮಿಷನ್ ಶಾಕ್. ವೋಟರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್. ಇತ್ತೀಚೆಗೆ ವಿರೋಧ ಪಕ್ಷಗಳು ಮತದಾರರ ಪಟ್ಟಿ ಬಗ್ಗೆ ಭಾರೀ ಅನುಮಾನವನ್ನ ವ್ಯಕ್ತಪಡಿಸಿದ್ವು. ಅಕ್ರಮ ಎಸಗಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೆದ್ದಿದೆ ಎಂದಿದ್ವು. ಇದೀಗ ಚುನಾವಣಾ ಆಯೋಗ ಕಠಿಣಾತಿ ಕಠಿಣ ನಿಯಮವೊಂದನ್ನು ಜಾರಿ ಮಾಡಲು ಮುಂದಾಗಿದೆ. ಅದೇ ವೋಟರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಉನ್ನತ ಸರ್ಕಾರಿ ಅಧಿಕಾರಿಗಳು ಮತ್ತು ಆಧಾರ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಆಧಾರ್ ಅನ್ನ ಮತದಾರರ ಫೋಟೋ ಗುರುತಿನ ಚೀಟಿಯೊಂದಿಗೆ ಲಿಂಕ್ ಮಾಡಲು ನಿರ್ಧರಿಸಿದ್ದಾರೆ. ವೋಟರ್ ಐಡಿ ಆಧಾರ್ ಲಿಂಕ್. ವೋಟರ್ ಐಡಿ ಆಧಾರ್ ಲಿಂಕ್ನಿಂದ ಹಲವು ಲಾಭಗಳಿವೆ. ಹಲವು ಚುನಾವಣಾ ಅಕ್ರಮಗಳಿಗೆ ಬ್ರೇಕ್ ಬೀಳುತ್ತೆ. ನಕಲಿ ಮತದಾರರನ್ನ ಸುಲಭವಾಗಿ ಪತ್ತೆ ಹಚ್ಚಬಹುದು. ಮತದಾರರ ಪಟ್ಟಿಯಲ್ಲಿ ಇರುವವರನ್ನ ಗುರುತಿಸಬಹುದು. ಹೆಚ್ಚುವರಿ ವೋಟರ್ ಐಡಿ ಇದ್ರೆ ಪತ್ತೆ ಹಚ್ಚಬಹುದು. ಮತದಾನ ಕ್ರಾಂತಿ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಕ್ರಾಂತಿಕಾರಿ ನಿರ್ಧಾರ ಕೈಗೊಳ್ಳಲಾಗಿದೆ. ಆಧಾರ್ ವೋಟರ್ ಐಡಿ ಲಿಂಕ್ ಕಡ್ಡಾಯಗೊಳಿಸಲಾಗುತ್ತೆ. ಒಬ್ಬನ ಹೆಸರಿನಲ್ಲಿ 2 ಐಡಿಗಳು ಇರುತ್ತವೆ. ಬೇರೆ ಬೇರೆ ಕ್ಷೇತ್ರ ಮತದಾರರ ಚೀಟಿ ಇರುತ್ತದೆ. ಆಧಾರ್ ವೋಟರ್ ಐಡಿ ಲಿಂಕ್ ಆದ್ರೆ 2 ವೋಟರ್ ಐಡಿಗೆ ಬ್ರೇಕ್ ಬೀಳುತ್ತೆ. ಶೀಘ್ರವೇ ಪಶ್ಚಿಮ ಬಂಗಾಳ, ಬಿಹಾರ್ ಎಲೆಕ್ಷನ್ ಇದೆ. 2 ರಾಜ್ಯಗಳು ಬಾಂಗ್ಲಾದೇಶಕ್ಕೆ ಹೊಂದಿಕೊಂಡಿವೆ. ಅಪಾರ ಪ್ರಮಾಣದ ವಲಸಿಗರು ನುಸುಳಿ ಬರ್ತಾರೆ. ಅಕ್ರಮ ವಲಸಿಗರಿಗೆ ಆಧಾರ್ ಕಾರ್ಡ್ ಸಿಗುತ್ತದೆ. ಅಂತಹ ನಕಲಿ ವೋಟರ್ ಐಡಿಗಳಿಗೆ ಬ್ರೇಕ್ ಬೀಳುತ್ತದೆ. ಶೀಘ್ರವೇ ಚುನಾವಣಾ ಆಯೋಗ ವೋಟರ್ ಐಡಿ ಆಧಾರ್ ಲಿಂಕ್ ಕೆಲಸಕ್ಕೆ ಕೈ ಹಾಕಲಿದೆ. ಇದು ಭಾರತದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸುವುದಂತೂ ಪಕ್ಕ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೇಂದ್ರ ಚುನಾವಣಾ ಆಯೋಗ ಮತ್ತೊಂದು ಸಂಚಲನ ಸೃಷ್ಟಿ ಮಾಡುವುದಕ್ಕೆ ಮುಂದಾಗಿದೆ. ವೋಟರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವುದಕ್ಕೆ ನಿರ್ಧರಿಸಿದೆ. ಇದರಿಂದ ದೊಡ್ಡ ಬದಲಾವಣೆ ಕೂಡ ಆಗಲಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಅಕ್ರಮ ಮತದಾರರಿಗೆ ಎಲೆಕ್ಷನ್ ಕಮಿಷನ್ ಶಾಕ್. ವೋಟರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್. ಇತ್ತೀಚೆಗೆ ವಿರೋಧ ಪಕ್ಷಗಳು ಮತದಾರರ ಪಟ್ಟಿ ಬಗ್ಗೆ ಭಾರೀ ಅನುಮಾನವನ್ನ ವ್ಯಕ್ತಪಡಿಸಿದ್ವು. ಅಕ್ರಮ ಎಸಗಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೆದ್ದಿದೆ ಎಂದಿದ್ವು. ಇದೀಗ ಚುನಾವಣಾ ಆಯೋಗ ಕಠಿಣಾತಿ ಕಠಿಣ ನಿಯಮವೊಂದನ್ನು ಜಾರಿ ಮಾಡಲು ಮುಂದಾಗಿದೆ. ಅದೇ ವೋಟರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್.
ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಉನ್ನತ ಸರ್ಕಾರಿ ಅಧಿಕಾರಿಗಳು ಮತ್ತು ಆಧಾರ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಆಧಾರ್ ಅನ್ನ ಮತದಾರರ ಫೋಟೋ ಗುರುತಿನ ಚೀಟಿಯೊಂದಿಗೆ ಲಿಂಕ್ ಮಾಡಲು ನಿರ್ಧರಿಸಿದ್ದಾರೆ. ವೋಟರ್ ಐಡಿ ಆಧಾರ್ ಲಿಂಕ್. ವೋಟರ್ ಐಡಿ ಆಧಾರ್ ಲಿಂಕ್ನಿಂದ ಹಲವು ಲಾಭಗಳಿವೆ. ಹಲವು ಚುನಾವಣಾ ಅಕ್ರಮಗಳಿಗೆ ಬ್ರೇಕ್ ಬೀಳುತ್ತೆ. ನಕಲಿ ಮತದಾರರನ್ನ ಸುಲಭವಾಗಿ ಪತ್ತೆ ಹಚ್ಚಬಹುದು. ಮತದಾರರ ಪಟ್ಟಿಯಲ್ಲಿ ಇರುವವರನ್ನ ಗುರುತಿಸಬಹುದು. ಹೆಚ್ಚುವರಿ ವೋಟರ್ ಐಡಿ ಇದ್ರೆ ಪತ್ತೆ ಹಚ್ಚಬಹುದು. ಮತದಾನ ಕ್ರಾಂತಿ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಕ್ರಾಂತಿಕಾರಿ ನಿರ್ಧಾರ ಕೈಗೊಳ್ಳಲಾಗಿದೆ. ಆಧಾರ್ ವೋಟರ್ ಐಡಿ ಲಿಂಕ್ ಕಡ್ಡಾಯಗೊಳಿಸಲಾಗುತ್ತೆ. ಒಬ್ಬನ ಹೆಸರಿನಲ್ಲಿ 2 ಐಡಿಗಳು ಇರುತ್ತವೆ. ಬೇರೆ ಬೇರೆ ಕ್ಷೇತ್ರ ಮತದಾರರ ಚೀಟಿ ಇರುತ್ತದೆ. ಆಧಾರ್ ವೋಟರ್ ಐಡಿ ಲಿಂಕ್ ಆದ್ರೆ 2 ವೋಟರ್ ಐಡಿಗೆ ಬ್ರೇಕ್ ಬೀಳುತ್ತೆ. ಶೀಘ್ರವೇ ಪಶ್ಚಿಮ ಬಂಗಾಳ, ಬಿಹಾರ್ ಎಲೆಕ್ಷನ್ ಇದೆ. 2 ರಾಜ್ಯಗಳು ಬಾಂಗ್ಲಾದೇಶಕ್ಕೆ ಹೊಂದಿಕೊಂಡಿವೆ. ಅಪಾರ ಪ್ರಮಾಣದ ವಲಸಿಗರು ನುಸುಳಿ ಬರ್ತಾರೆ. ಅಕ್ರಮ ವಲಸಿಗರಿಗೆ ಆಧಾರ್ ಕಾರ್ಡ್ ಸಿಗುತ್ತದೆ. ಅಂತಹ ನಕಲಿ ವೋಟರ್ ಐಡಿಗಳಿಗೆ ಬ್ರೇಕ್ ಬೀಳುತ್ತದೆ. ಶೀಘ್ರವೇ ಚುನಾವಣಾ ಆಯೋಗ ವೋಟರ್ ಐಡಿ ಆಧಾರ್ ಲಿಂಕ್ ಕೆಲಸಕ್ಕೆ ಕೈ ಹಾಕಲಿದೆ. ಇದು ಭಾರತದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸುವುದಂತೂ ಪಕ್ಕಾ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೇಂದ್ರ ಚುನಾವಣಾ ಆಯೋಗ ಮತ್ತೊಂದು ಸಂಚಲನ ಸೃಷ್ಟಿ ಮಾಡುವುದಕ್ಕೆ ಮುಂದಾಗಿದೆ. ವೋಟರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವುದಕ್ಕೆ ನಿರ್ಧರಿಸಿದೆ. ಇದರಿಂದ ದೊಡ್ಡ ಬದಲಾವಣೆ ಕೂಡ ಆಗಲಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಅಕ್ರಮ ಮತದಾರರಿಗೆ ಎಲೆಕ್ಷನ್ ಕಮಿಷನ್ ಶಾಕ್. ವೋಟರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್. ಇತ್ತೀಚೆಗೆ ವಿರೋಧ ಪಕ್ಷಗಳು ಮತದಾರರ ಪಟ್ಟಿ ಬಗ್ಗೆ ಭಾರೀ ಅನುಮಾನವನ್ನ ವ್ಯಕ್ತಪಡಿಸಿದ್ವು. ಅಕ್ರಮ ಎಸಗಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೆದ್ದಿದೆ ಎಂದಿದ್ವು. ಇದೀಗ ಚುನಾವಣಾ ಆಯೋಗ ಕಠಿಣಾತಿ ಕಠಿಣ ನಿಯಮವೊಂದನ್ನು ಜಾರಿ ಮಾಡಲು ಮುಂದಾಗಿದೆ. ಅದೇ ವೋಟರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಉನ್ನತ ಸರ್ಕಾರಿ ಅಧಿಕಾರಿಗಳು ಮತ್ತು ಆಧಾರ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಆಧಾರ್ ಅನ್ನ ಮತದಾರರ ಫೋಟೋ ಗುರುತಿನ ಚೀಟಿಯೊಂದಿಗೆ ಲಿಂಕ್ ಮಾಡಲು ನಿರ್ಧರಿಸಿದ್ದಾರೆ. ವೋಟರ್ ಐಡಿ ಆಧಾರ್ ಲಿಂಕ್. ವೋಟರ್ ಐಡಿ ಆಧಾರ್ ಲಿಂಕ್ನಿಂದ ಹಲವು ಲಾಭಗಳಿವೆ. ಹಲವು ಚುನಾವಣಾ ಅಕ್ರಮಗಳಿಗೆ ಬ್ರೇಕ್ ಬೀಳುತ್ತೆ. ನಕಲಿ ಮತದಾರರನ್ನ ಸುಲಭವಾಗಿ ಪತ್ತೆ ಹಚ್ಚಬಹುದು. ಮತದಾರರ ಪಟ್ಟಿಯಲ್ಲಿ ಇರುವವರನ್ನ ಗುರುತಿಸಬಹುದು. ಹೆಚ್ಚುವರಿ ವೋಟರ್ ಐಡಿ ಇದ್ರೆ ಪತ್ತೆ ಹಚ್ಚಬಹುದು. ಮತದಾನ ಕ್ರಾಂತಿ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಕ್ರಾಂತಿಕಾರಿ ನಿರ್ಧಾರ ಕೈಗೊಳ್ಳಲಾಗಿದೆ. ಆಧಾರ್ ವೋಟರ್ ಐಡಿ ಲಿಂಕ್ ಕಡ್ಡಾಯಗೊಳಿಸಲಾಗುತ್ತೆ. ಒಬ್ಬನ ಹೆಸರಿನಲ್ಲಿ 2 ಐಡಿಗಳು ಇರುತ್ತವೆ. ಬೇರೆ ಬೇರೆ ಕ್ಷೇತ್ರ ಮತದಾರರ ಚೀಟಿ ಇರುತ್ತದೆ. ಆಧಾರ್ ವೋಟರ್ ಐಡಿ ಲಿಂಕ್ ಆದ್ರೆ 2 ವೋಟರ್ ಐಡಿಗೆ ಬ್ರೇಕ್ ಬೀಳುತ್ತೆ. ಶೀಘ್ರವೇ ಪಶ್ಚಿಮ ಬಂಗಾಳ, ಬಿಹಾರ್ ಎಲೆಕ್ಷನ್ ಇದೆ. 2 ರಾಜ್ಯಗಳು ಬಾಂಗ್ಲಾದೇಶಕ್ಕೆ ಹೊಂದಿಕೊಂಡಿವೆ. ಅಪಾರ ಪ್ರಮಾಣದ ವಲಸಿಗರು ನುಸುಳಿ ಬರ್ತಾರೆ. ಅಕ್ರಮ ವಲಸಿಗರಿಗೆ ಆಧಾರ್ ಕಾರ್ಡ್ ಸಿಗುತ್ತದೆ. ಅಂತಹ ನಕಲಿ ವೋಟರ್ ಐಡಿಗಳಿಗೆ ಬ್ರೇಕ್ ಬೀಳುತ್ತದೆ. ಶೀಘ್ರವೇ ಚುನಾವಣಾ ಆಯೋಗ ವೋಟರ್ ಐಡಿ ಆಧಾರ್ ಲಿಂಕ್ ಕೆಲಸಕ್ಕೆ ಕೈ ಹಾಕಲಿದೆ. ಇದು ಭಾರತದಲ್ಲಿ